ಇದು ಅರಳಿಕೊಪ್ಪ ಪೂರ್ಣೇಶ್ ಅವರ ತೋಟ. ಸುಮಾರು 100ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಹಾನಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಇದೆಲ್ಲ ಕೂಡ ಹೌದು. ಯಾವ ರೀತಿ ಹಾನಿ ಮಾಡಿದಾವಂತಂದರೆ ಸಂಪೂರ್ಣವಾಗಿ ಮರಗಳನ್ನು ಒಡೆದು ಛಿದ್ರಗೊಳಿಸಿರ್ತಕ್ಕಂಥದ್ದು. ನೋಡಿ, ಅಡಿಕೆ ಕೊನೆ ನೋಡಿ, ಅಡಿಕೆ ಕೊನೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಯಾವ ರೀತಿ ಮಾಡಿದಾರಂತ. ಇವತ್ತು ತುಪ್ಪೂರಿನಲ್ಲಿರ್ತಕ್ಕಂಥ ಆನೆಗಳನ್ನು ತುಪ್ಪೂರಿನ ಎಲ್ಲ ಗ್ರಾಮಸ್ಥರು ಇದನ್ನು ಓಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಇವತ್ತು ತುಪ್ಪೂರಿನಿಂದ ಅರಳಿಕೊಪ್ಪ, ಕಾಡುಸಿಕ್ಸೆ, ಹೀಗೆ ಈ ಭಾಗದಲ್ಲೆಲ್ಲ ಈಗ ಆನೆಗಳ ಜೊತೆ ಮನುಷ್ಯರು ಸಂಚರಿಸ್ತಕ್ಕಂಥ ಸಂಭವ ಉತ್ಪತ್ತಿ ಆಗಿದೆ, ಈಗ ಕ್ರಿಯೇಟ್ ಆಗಿದೆ ಈಗ. ಹಾಂ ಹೇಳಿ. ಅದೇ ಅರಳಿಕೊಪ್ಪ ಪೂರ್ಣೇಶ್ ಅವ್ರ ತೋಟ ಇದು. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಆನೆ ಯಾವ ರೀತಿ ಪುಡಿ ಮಾಡಿದಾವೆ ನೋಡಿ. ಇದು ಯಾವುದಾದ್ರೂ ಮಿಷನ್ನಿಗೆ ಕೊಟ್ಟು ಮರಗಳನ್ನು ಪುಡಿ ಮಾಡೋದಾಗಿದೆ. ನೋಡಿ, ಇದು ಸ್ವಲ್ಪ ಅಲ್ಲ. ಇಲ್ಲಿ ನೋಡಿ, 100ಕ್ಕೂ ಹೆಚ್ಚು ಅಡಿಕೆ ಮರಗಳು ಯಾವ ರೀತಿ ಪುಡಿ ಮಾಡಿರ್ತಕ್ಕಂಥದ್ದನ್ನು ನೋಡಿ. ಇಲ್ಲಿ ನೋಡಿ, ಹಾಂ ಅಲ್ಲಿ ಹೇಗಿರ್ಬೋದು ನೋಡಿ, ಎಷ್ಟು ಅಡಿಕೆ ಮರಗಳನ್ನು ಪಟಾಕಿಯನ್ನು ಹೊಡೆದು ಓಡಿಸ್ತಾ ಇದ್ದೀವಿ. ಈಗ ಇಲ್ಲಿದ್ದೀವಿ ನಾವೀಗ, ಪೂರ್ಣೇಶ್ವರ ತೋಟದಲ್ಲಿದ್ದೀವಿ. ತುಪ್ಪೂರು ಕಡೆಯಿಂದ ಓಡಿಸ್ಕೊಂಡು ಬಂದ್ವಿ ನಾವೀಗ. ತುಪ್ಪೂರಿಂದ ಅರಳಿಕೊಪ್ಪ ಬಂದು ಈ ಕಾಡುಸಿಕ್ಸೆ ಭಾಗಕ್ಕೆ ಈ ಕಡೆ ದಾಟಿಸಿದ್ದೀವಿ. ಈಗ ಇಲ್ಲಿಂದ ಇನ್ನು ಆಚೆ ಹೋಗುತ್ತೆ ಅಂತ ನಮ್ಮ ಭಾವನೆ. ನೋಡಿ ಎಷ್ಟು ದೊಡ್ಡ ಅಡಿಕೆ ಮರಗಳು, ಸುಮಾರು 30 ವರ್ಷ ವಯಸ್ಸಿನ ಅಡಿಕೆ ಮರಗಳಿರ್ಬೋದು. ಆ ಕಡೆ ಅಂತೂ ಅಲ್ಲಿ ತುಂಬಾ, ಆ ಸೈಡು ಅಲ್ಲಿ ತುಂಬ ಇದಾಗಿದ್ದಾವೆ ನೋಡಿ. ಆ ಸೈಡ್ನಲ್ಲೂ ಆಗಿದ್ದಾವೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಎಲ್ಲ ನೋಡಿ ಯಾವ ರೀತಿ ಅಡಿಕೆ ಮರಗಳನ್ನು ಈ ಪುಡಿ ಮಾಡಿ ಓಪನ್ ಮಾಡಿರೋದು ನೋಡಿ. ಅಡಿಕೆ ಮರಗಳನ್ನು ಸೀಳಿರೋದು, ಇದು ಮನುಷ್ಯರ ಕೈಯಲ್ಲೂ ಕೂಡ ಈ ರೀತಿ ಸೀಳಲಿಕ್ಕಾಗಲ್ಲ. ಯಾವುದಾದ್ರೂ ಮಿಷನ್ನಿಗೆ ಏನಾದರೂ ಕೊಡಬೇಕು ಹೊರತು ನೋಡಿ, ಈ ಮರಗಳನ್ನು ಬುಡ ಸಮೇತವಾಗಿ ತಳ್ಳಿರ್ತಕ್ಕಂಥದ್ದು. ಆನೆ ಈ ದಂತದಲ್ಲಿ ಹಾಕಿ ತಳ್ಳೋದಂತೆ, ತಳ್ಳಿದಾಗ ಅವು ಬಿದ್ದೋಗ್ತಾವಲ್ಲ, ಆ ನಂತರ ಅದನ್ನು ಮತ್ತು ಈ ಅಡಿಕೆ ತೊಂಡೆ ಇದೆಯಲ್ಲ ಮೇಲ್ಗಡೆ ಸುಳಿ, ಅದನ್ನು ತಿಂದಿಲ್ಲ. ಇಡೀ ಮರನ ಒಡೆದು ಅದ್ರ ಒಳಗಡೆ ಇರ್ತಕ್ಕಂಥ ತಿರುಳು ತಿಂದಿರೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ನೋಡಲಿಕ್ಕೆ ಆಗಲ್ಲ ಅಂಥ ಒಂದು ಕೃತ್ಯ ಆಗಿದೆ. ಎಷ್ಟು ಮರಗಳು ಅಂದರೆ ಸುಮಾರು 30 ವರ್ಷದ